ದೇವ್ರು ನೋಡೋಕೆ ಬರೋರ್ಕಿನ್ನ ಫೋಟೋ ತಗೊಂಡು ವೀಡಿಯೋ ಮಾಡ್ಕೊಂಡು ಹೋಗೋರೆ ಜಾಸ್ತಿ. ಸೊ ಮೇಲ್ಗಡೆ ವ್ಯೂ ಪಾಯಿಂಟ್ ಇದೆ, ಬಟ್ ಅಲ್ಲಿಗೆ ಬಿಡ್ತಾಯಿಲ್ಲ ನೋಡಿ. ಈ ಥರ ಎಲ್ಲ ಇದೆ. ಎಕ್ಸ್ಫಾಲ್ಸಲ್ಲಿ ಬಿದ್ದವರಲ್ಲ ಹೋಗರು. ಯಾಕೆ ಬ್ರೋ, ಏನಾಯಿತು? ಏನಾಗಿಲ್ಲ ತಾನೇ? ದೇವ್ರು ನೋಡೋಕೆ ಬರೋರ್ಕಿನ್ನ ಫೋಟೋ ತಗೊಂಡು ವೀಡಿಯೋ ಮಾಡ್ಕೊಂಡು ಹೋಗೋರೆ ಜಾಸ್ತಿ. ಸೊ ಮೇಲ್ಗಡೆ ವ್ಯೂ ಪಾಯಿಂಟ್ ಇದೆ, ಬಟ್ ಅಲ್ಲಿಗೆ ಬಿಡ್ತಾಯಿಲ್ಲ ನೋಡಿ. ಈ ಥರ ಎಲ್ಲ ಇದೆ. ಸೊ ಒಳ್ಳೆ ಟೈಮ್ಗೆ ಪೂಜೆ ಆಯಿತು, ಹೊರಡೋ ಟೈಮ್ಗೆ. ಸೊ ದೇವ್ರ ಮೇಲೆ ಭಾರ ಹಾಕಿ ಮನೆ ರೈಡೆಲ್ಲ ಚೆನ್ನಾಗಾಗಲಿ ಅಂತ. ಸೊ ಇನ್ನೊಂದು ಸೀನ್ ನೋಡಿದೆ, ಇಲ್ಲಿ ಹುಡುಗಿ ಬಂದಿದ್ರು, ಕಿತ್ತಾಡ್ತಾ ಬಿದ್ದವ್ರಿಗೂ. ಏನಕ್ಕೆ ಬೇಕಪ್ಪ, ಪೀಸಾಗಿ ನೋಡಿ. ನಮ್ಮ ಥರ ಸಿಂಗಲಾಗಿ ಬರೋದು, ಸಿಂಗಲಾಗಿ ಹೋಗೋದು. ಬಟ್ ಫ್ರೆಂಡ್ಸ್ ಜೊತೆ ಬಂದರೂ ಈ ಥರ ಇರಲ್ಲ, ಹುಡುಗಿಯರ ಜೊತೆ ಬಂದ್ರೇ ಈ ಥರ. ಸೊ ಬರೀ ಅದ್ರ ಬಗ್ಗೆ ತಲೆನೋವು ಬೇಡ. ಸೊ ಇಲ್ಲಿಂದ ದೇವ್ರ ಮನೆ 22 ಕಿಲೋಮೀಟ್ರ್ ಇದೆ. ಸೊ ಬನ್ನಿ ಹೊರಡೋಣ. ಆವಾಗಲೇ ಹಚ್ವಾಗಂತ ಒಳ್ಳೆ ಮಜಾ ಇತ್ತಿದು. ನೋಡ್ಗುರು ಹೆಂಗೈತೆ ವ್ಯೂ. ಯಾವುದೇ ಎಕ್ಸ್ಫಾಲ್ಸಲ್ಲಿ ಬಿದ್ದವರಲ್ಲ ಗುರು. ಯಾಕೆ ಬ್ರೋ, ಏನಾಯಿತು? ಹೆಲ್ಪ್ ಮಾಡ್ಬೇಕಾ? ಎತ್ತುದ್ರಾ? ಹಿಂಗ್ ಬಂದ್ಬಿಟ್ರಾ? ಹಿಂಗ್ ಬಂದ್ಬಿಟ್ಟು ಹಿಂದೆ ಒಂದು ಗಾಡಿ ಲಾಂಗ್ ಹೊಡಿಬೇಕಲ್ವ ಆ ಕಡೆಯಿಂದ. ಏನಾಗಿಲ್ಲ ತಾನೇ? ಆಗಲ್ಲ ಬ್ರೋ, ಆ ಕಡೆ ಹಾಕೊಂಬಿಡಿ. ಇಲ್ಲಿ ಬ್ರೋ ಇರಿ, ಸ್ಟ್ಯಾಂಡ್ ಹಾಕ್ಬಿಟ್ಟು ತಿರುಗಿಸ್ರಿ. ತಿರುಗುತ್ತೆ, ಸ್ಟ್ಯಾಂಡ್ ಹಾಕಿ. ಆ ಕಡೆ ಸ್ಟ್ಯಾಂಡ್ ಹಾಕಿ. ಇಲ್ಲ ತಿರುಗ ಬ್ರೋ, ತಿರುಗಿಸೋಕ್ಕಾಗಲ್ಲ. ಸ್ಟ್ಯಾಂಡ್ ಹಾಕಿ ಹೇಳ್ತೀನಿ, ತಿರುಗಿಸಿ. ಮುಂದೆ ಬ್ರೇಕ್ ಇಟ್ಕೊಳ್ಳೋ. ಬ್ಯಾಗು ಅನ್ಕೊಂಡು ಬಂದೆ. ಅವನಲ್ಲೇ ಸ್ಟಾಪ್ ಮಾಡ್ಬಿಟ್ಟ. ನಾನೇನು ಮಾಡಲಿ? ಬ್ಯಾಂಡೇಜಾ? ಯಾಕೆ ಜಾಸ್ತಿ ಏಟಾಗಿದೆಯಾ? ಶಾರ್ಟಲ್ಲಿ ಹೊಡೆಯೋಕೆ ಹೋಗಿದ್ದಾರೆ. ಸೊ ಆ ಕಡೆ ಬೇರೆ ಗುಂಡಿ ಇತ್ತು, ಗುಂಡೀಲಿ ಬಿದ್ದುಬಿಟ್ಟಿದ್ದಾರೆ ಹೋಗಿ. ಅದಕ್ಕೆ ಹೇಳೋದು, ಘಾಟ್ಗಳಲ್ಲಿ ಕರೆಕ್ಟಾಗಿ ಲಾಂಗಲ್ಲಿ ಹೊಡಿಬೇಕು. ಶಾರ್ಟಲ್ಲಿ ಹೊಡೆಯೋಕೆ ಹೋದರೆ ಹಿಂಗೆ ಆಗೋದು, ಬೀಳೋದೆ. ಸ್ನೇಹಿತರೆ, ನಾವು ದೇವ್ರ ಮನೆ ಹೋಗೋ ರೂಟಲ್ಲಿ ಎತ್ತಿನ ಭುಜ 9 ಕಿಲೋಮೀಟ್ರ್ ಇದೆ. ಬಟ್ ಎತ್ತಿನ ಭುಜಕ್ಕೆ ಏನಂದರೆ ಆನ್ಲೈನ್ ಟಿಕೆಟ್ ಬುಕ್ಕಿಂಗ್ ಇದೆ. ಬಟ್ ಟೆಂಪಲಲ್ಲಿ ಇವಾಗ ಕ್ಲೋಸ್ ಮಾಡಿದಾರಂತೆ ಎತ್ತಿನ ಭುಜನ. ಅದಕ್ಕೋಸ್ಕರ ಎತ್ತಿನ ಭುಜ ಏನು ಪ್ಲ್ಯಾನ್ ಇರಲಿಲ್ಲ. ಸೊ ಬರ್ಬೇಕಲ್ಲಿ ಬುಕ್ಕಿಂಗ್ ಮಾಡ್ಕೊಬರ್ಬೇಕು ನಾವು. ಸೊ ಯಾರಾದರೂ ಹಂಗೆ ಬಂದರೆ ವಾಪಸ್ ಹೋಗ್ಬೇಕು. ಮತ್ತೆ ಇದೊಂದು ಪ್ಲ್ಯಾನ್ ಮಾಡ್ಕೊಳ್ಳಿ ಬುಕ್ಕಿಂಗ್ ಮಾಡೋದನ್ನ. ಸೊ ಯಾವುದೋ ಒಳ್ಳೆ ಡೆನ್ಸಲ್ಲಿ ರಿಂಗ್ಡು ನೋಡಿ ಹೆಂಗಿದೆ. ರೋಡು ಅಷ್ಟು ಸರಿ ಇಲ್ಲ. ಹೋಗ್ತಾ ಡೆನ್ಸ್ ಒಳಗೆ ನೆಟ್ವರ್ಕ್ ಬೇರೆ ಸಿಗ್ತಾಯಿಲ್ಲ ಇಲ್ಲಿ. ನಾನೇ ರೋಡಲ್ಲಿ ನಿಂತಿರ್ಬೇಕೀಗ. ರೋಡು ಕೆರ ಹಿಡ್ದಿದೆ. ಎತ್ತಿನ ಭುಜ ಫುಲ್ಲು ಮಿಸ್ಟಲ್ಲೇ ಫುಲ್ ತುಂಬ್ಕೊಂಡಿದೆ ಅನಿಸುತ್ತೆ. ಚೆನ್ನಾಗಿದೆ ಅಲ್ಲ. ಇಲ್ಲಿ ನೋಡಿ, ಇಲ್ಲೆಲ್ಲ ಮಳೆ ನೆನ್ನೆ ಸರಿಯಾಗಿ ಹೊಡೆದಿದೆ, ಅದಕ್ಕೆ ನೀರು ನಿಂತಿರೋದು. ಸೊ
ಸೊ ನಮಗೆ ಮಾನ್ಸೂನ್ ರೈಡ್ ಮಾಡೋಣ ಅಂದರೆ ಮಳೆ ಸಿಗ್ತಾನೇ ಇಲ್ಲ. ಮೂಡಿಗೆರೆ 26 ಕಿಲೋಮೀಟ್ರ್ ಇದೆ, ಹೊಸಕೆರೆ 3 ಕಿಲೋಮೀಟ್ರು. ಪ್ರತಿ ಕ್ಷಣ ನಿನ್ನ ಮರೆತಿರು. ವಾವ್, ಸೂಪರ್. ನಿಜ, ಇಂಥ ಪ್ಲೇಸ್ಗಳಲ್ಲೆಲ್ಲ ಆನೆಗಳು ಇರ್ತವೆ, ನಿಲ್ಸೋದಕ್ಕೆ ಹೋಗ್ಬಾರ್ದು. ಟೀಮ್ ಜೊತೆ ಬಂದರೆ ಏನೋ ಒಂಥರ, ಫ್ರೆಂಡ್ಸ್ ಜೊತೆ ಟೀಮ್ ಜೊತೆ ಒಬ್ಬೊಬ್ಬರೇ ಬಂದಾಗ ಇಲ್ಲೆಲ್ಲ ನಿಲ್ಸೋದು ತಪ್ಪಾಗುತ್ತೆ. ಯಾವುದೋ ಗಾಡಿದು ಬೇರೆ ಏನೋ ಮುರಿದೋಗಿದೆಯಲ್ಲ. ರೋಡ್ ಏನು ಗುರು, ಫುಲ್ ಆಫ್ ರೋಡ್ಗು. ಫುಲ್ಲಿ ಆಫ್ ರೋಡು. ಕ್ರೇಜಿ ಟಾಪ್ ಬಾಕ್ಸ್ ಇಲ್ಲ ಅಂದರೆ ಸರಿಯಾಗಿ ಹೊಡ್ಕೊಂಡು ಹೋಗ್ತಾ ಇದೆ ರೋಡಲ್ಲಿ ನಿಂತ್ಕೊಂಡು. ಸೊ ಟಾಪ್ ಬಾಕ್ಸ್ದೇ ಭಯ ನನಗೆ. ನನ್ನ ಅಜ್ಜಿ ಅದು ಹೆಂಗೆ ಕಿತ್ಕೊಂಬಿಡ್ತಪ್ಪ ನೆನ್ನೆ, ಅದು ಹೆಂಗೆ ಕಿತ್ಕೊಂಬಿತ್ತವ ನೆನ್ನೆ. ವಾವ್, ಕ್ರೇಜಿ. ಯಾವುದೋ ಮರ ಎಲ್ಲ ಬಿದ್ದೋಗ್ಬಿಟ್ಟಿದೆಯಲ್ಲ ಗುರು. ಇಲ್ಲೆಲ್ಲಿ ಲೆಫ್ಟ್ ಇದೆ. ಮೇನ್ ರೋಡ್ ಬಂತು ಕೊನೆಗೂ. ಈ ಕಡೆ ನೋಡಿ, ಒಳ್ಳೆ ವ್ಯೂ ಓಪನ್ ಆಗುತ್ತೆ ಈಗ. ಸೊ ಗಿಡಗಳು ಅಡ್ಡ ಇರೋದ್ರಿಂದ ಕಾಣಿಸ್ತಾ ಇಲ್ಲ. ಚೆನ್ನಾಗಿ ಮಾಡಿದ್ದಾರೆ ಗುರು ರೋಡು. ದೇವ್ರು ನೋಡಿ, ಮರ ಬಿದ್ದಿದೆ. ದೇವ್ರ ಮನೆಗೆ ಹೋಗ್ಬಿಟ್ಟು ಆಮೇಲೆ ತಿಂಡಿಗೆ ಹೋಗೋದಾ? ಹೆಂಗೆ ಮಾಡೋದು? ದೇವ್ರ ಮನೆ ಮುಗಿಸ್ಕೊಂಡು ತಿಂಡಿಗೆ ಹೋಗ್ಬಿಟ್ಟಣ. ಸೀದಾ ಹಂಗೆ ಕೊಟ್ಕೇರ ಹೋಗ್ಬಿಟ್ಟು ಸೀದಾ ರಾಣಿಜರಿ ಹೊಡೆದು ಬಿಡೋಣ. ರಾಣಿಜರಿ ಎಲ್ಲ ಫಿನಿಶ್ ಆದಮೇಲೆ ನೋಡೋಣ, ಕೊಡಗೆ ಫಾಲ್ಸ್ಗೆ ಹೋಗೋದಾದರೆ ಹೋಗೋಣ, ಇಲ್ಲಾಂದರೆ ವಾಹ್, ಅಲ್ಲಿ ನೋಡಿ, ಅಲ್ಲಿ ರೂಟ್ ಇದೆ. ಬ್ಯೂಟಿ, ಚೆನ್ನಾಗಿದೆ ರೂಟು. ಕೆಳಗೆ ನೋಡಿ, ಎತ್ತಿನ ಭುಜ ಕಾಣಿಸ್ತಾ ಇದೆ. ಬ್ಯಾಕ್ ಸೈಡ್ ಕಾಣಿಸ್ತಾ ಐತೆ ಇಲ್ಲಿಗೆ. ಮರ ಗಿಡಗಳು ಅಡ್ಡ ಬಂದ್ವಲ್ಲ ಗುರು. ಕೆಳಗಡೆ ಹೋದ್ರೆ ಇನ್ನು ಕಾಣಂಗೆ ಇಲ್ಲ. ಒಂದು ರೌಂಡ್ ಹಿಂದೆ ತಿರುಗಿಸ್ಬಿಟ್ಟು ಹೋಗೋಣ. ಓಕೆ ಚಿನ್ನ, ಹೋಗ್ತೀನಿ. ಅಯ್ಯೋ, ಇಷ್ಟೊಲ್ಲಿ ಮುಂಚೆ ಹೋಯ್ತಲ್ಲ. ಇಲ್ಲ ಕಾಣಿಸ್ತೈತೆ. ಅಪ್ಪ ಆನೆ, ಎಲ್ಲೂ ಬರಬೇಡಪ್ಪ. ಸೊ ನೋಡಿ, ಎತ್ತಿನ ಭುಜ ಕಾಣಿಸ್ತೈತೆ. ಈ ಹ್ಯಾಂಡ್ಲೌಸಿಂದೇ ತಲೆನೋವು ಗುರು.